ಅಶ್ವಿನಿ ಮೇಡಮ್ ಅವರು ಬಹಳಾನೇ ಬ್ಯುಸಿ ಆಗಿದ್ದಾರೆ. ಯಾಕೆಂದ್ರೆ ಹಲವಾರು ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನು ಒಪ್ಕೊಂಡಿರ್ತಾರೆ. ಮತ್ತೆ ಅವರದ್ದೇ ಆದಂತಹ ಒಂದು ಪ್ರೀ ಸ್ಕೂಲ್ ಬೇರೆ ಇದೆ. ಅದ್ರಲ್ಲಿ ಅವರು ಕೂಡ ಒಬ್ರು ಒನ್ ಆಫ್ ದ ಕೋ ಫೌಂಡರ್ ಆಗಿರ್ತಾರೆ. ಸೊ ಒಟ್ಟಾರೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿನ ಅವರು ಕೂಡ ಅಂದ್ರೆ ಬಿಗ್ ಬಾಸ್ ನಲ್ಲಿ ನೋಡಿದ್ರು. ಇದೀಗ ಗಿಲ್ಲಿ ಮತ್ತೆ ಕಾವ್ಯ ಅಶ್ವಿನಿ ಮೇಡಮ್ ಅವರ ಮನೆಗೆ ಅಪ್ಪು ಬಾಸ್ ಅವರ ಮನೆಗೆ ಬಂದು ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾರೆ. ಹೌದು, ಗಿಲ್ಲಿ ಮತ್ತೆ ಕಾವ್ಯ ಅಂದ್ರೆ ಜೋಡಿಗೆ ಎಲ್ಲರಿಗೂ ಕೂಡ ಇಷ್ಟ. ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದು 4 ತಿಂಗಳಾದ್ರೂ ಇವರ ಒಂದು ಕ್ರೇಜ್ ಮಾತ್ರ ಇನ್ನ ಕಡಿಮೆ ಆಗಿಲ್ಲ. ಇದೇ ರೀತಿ ಮಿಂಚಲಿ ಎಂಬುದು ಪ್ರತಿಯೊಬ್ಬರ ಸಹ ಒಂದು ಆಸೆಯೂ ಸಹ ಆಗಿರುತ್ತೆ. ಅದೇ ರೀತಿ ಆಶೀರ್ವಾದ ಪಡೆಯಬೇಕೆಂಬ ಒಂದು ಆಸೆ ಬಹಳಷ್ಟು ಜನರಿಗೂ ಕೂಡ ಇರುತ್ತೆ, ಮೀಟ್ ಆಗ್ಬೇಕು ಅಂತ. ಅಪ್ಪು ಅವರ ಸ್ಮಾರಕ ಕೆಲವಕ್ಕೂ ಕೂಡ ತೆರಳಿರ್ತಾರೆ. ಅಶ್ವಿನಿ ಮೇಡಮ್ ಅವರ ಮನೆಗೂ ಸಹ ಇದೀಗ ವಿಸಿಟ್ ಮಾಡಿ ಬೆಸ್ಟ್ ವಿಶಸ್ ಗಳನ್ನ ಅಶ್ವಿನಿ ಮೇಡಮ್ ಕೂಡ ತಿಳಿಸ್ತಾರೆ. ಆಶೀರ್ವಾದವನ್ನ ಸಹ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ಇವರ ಒಂದು ಕಂಪ್ಲೀಟ್ ಏನಿದೆ ಕ್ರೇಜ್ ಮೂಡಿ ಬರ್ತಾ ಇದೆ. ಎಲ್ಲರೂ ಕೂಡ ಇವರನ್ನ ನೋಡಿ ಇಷ್ಟಪಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ. ಈ ಒಂದು ಜೋಡಿ ಒಂದಾಗ್ಬೇಕು ಎಂಬ ಆಸೆಯನ್ನು ಸಹ ಹಲವರು ವ್ಯಕ್ತಪಡಿಸ್ತಾರೆ. ಸ್ಟೇಜ್ ಹತ್ತಿದ್ರೆ ಸಾಕು ಗಿಲ್ಲಿ ಕಾವು ಅಂತ ಜೋರಾಗಿ ಜನರು ಕೂಡ ಕೂಗ್ತಾರೆ. ಅದೇ ರೀತಿ ಮದುವೆಯಾಗಿ ಒಂದಾಗಿ ಅಂತೆಲ್ಲ ಸಹ ಜನರು ಮೆಸೇಜ್ ಗಳನ್ನ ಸಹ ಮಾಡ್ತಾ ಇರ್ತಾರೆ. ಆ ರೀತಿ ಕ್ರೇಜ್ ಕ್ರಿಯೇಟ್ ಆಗಿದೆ ಗಿಲ್ಲಿ ಮತ್ತೆ ಕಾವ್ಯಗೆ. ಸೊ ಒಟ್ಟಾರೆ ಇದನ್ನೆಲ್ಲ ನೋಡಿದಂತ ಅಶ್ವಿನಿ ಮೇಡಮ್ಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ 4 ತಿಂಗಳು ಬಿಗ್ ಬಾಸ್ ಮುಗಿದೆ, 4 ತಿಂಗಳಾಯ್ತು, ಇನ್ನ ಕೂಡ ಕ್ರೇಜ್ ಅದೇ ರೀತಿ ಮೇಂಟೈನ್ ಆಗ್ತಾ ಇದೆ. ಖುಷಿಯ ವಿಚಾರ ಅಲ್ವಾ?